ವೆಂಕಟಾಪುರ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ. ಕೋಲಾರ ತಾಲ್ಲೂಕು ವಕ್ಕಲೇರಿ ಹೋಬಳಿ, ವೆಂಕಟಾಪುರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಜನವರಿ 10, 2025 ಶುಕ್ರವಾರದಂದು ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಿಗ್ಗೆ 3 ಗಂಟೆಗೆ ಅಭಿಷೇಕ ಮತ್ತು ಬೆಳಗ್ಗೆ 6 ಗಂಟೆಗೆ ಮಹಾಮಂಗಳಾರತಿ, ರಾತ್ರಿ 8 ಗಂಟೆವರೆಗೆ ದೇವರ ದರ್ಶನವಿರುತ್ತದೆ. ವೈಕುಂಠ ದ್ವಾರ ಪ್ರವೇಶ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತವನ್ನು ವೆಂಕಟಾಪುರ ಗ್ರಾಮಸ್ಥರು ಕೋರಿದ್ದಾರೆ. ಇನ್ನು ಪೂಜೆ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸುಬ್ರಮಣಿ, ಮಂಜುನಾಥ್, ಶ್ರೀನಿವಾಸ್ ಗೌಡ, ಸುಬ್ಬಣ್ಣ, ಅರ್ಚಕರು ಕೆಂಪೇಗೌಡ, ಶ್ರೀನಿವಾಸ್, ಚಿನ್ನಪ್ಪ, ಬಾಬು ಅಪ್ಪಯ್ಯಣ್ಣ ಸೇರಿದಂತೆ ಇತರರು ಇದ್ದರು. ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂದ್ಬಿಟ್ಟು, ವೆಂಕಟಾಪುರ ಗ್ರಾಮ ಅಂದು, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲೇ ಪುರಾತನ ಕಾಲದಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಪ್ರತಿಷ್ಠೆ ಆಗಿರೋದು. ನಾವು ಸುಮಾರು ಒಂದು 15 ವರ್ಷದಿಂದ ಈ ವೈಕುಂಠ ಏಕಾದಶಿ ಅನ್ನೋದು ಒಂದು ವಿಶೇಷ ನಮ್ಮೂರಿಗೆ ಒಂದು ಹಬ್ಬ ಥರ ಇದು. ಇದನ್ನು ಒಂದು 15 ವರ್ಷದಿಂದ ನಾವು ಇದು ಮಾಡ್ಕೊಂಡು ಬರ್ತಾಯಿದ್ವಿ. ಸುಮಾರು ಒಂದು 3000 ರಿಂದ 4000 ಜನವರೆಗೂ ಪ್ರಸಾದ ವಿನಿಯೋಗ ಇರುತ್ತೆ. ಮತ್ತು ಸುಮಾರು ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ. ಹೀಗಾಗಿ ಪ್ರತಿ ವರ್ಷ ಪ್ರತಿ ಮಾಡ್ತಾರೆ. ನಾಳೆ ಏನೇನು ಬೆಳಗ್ಗೆ ಏನೇನು ಎಷ್ಟು ಓಪನಿಂಗ್ ಆಗುತ್ತೆ? ರಾತ್ರಿ 3 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 6:30ಗೆ ವೈಕುಂಠ ದ್ವಾರ ಓಪನ್ ಮಾಡಿ ಮಹಾಮಂಗಳಾರತಿ ಮಾಡ್ತೀವಿ. ಮತ್ತು ಪ್ರಸಾದ ವಿನಿಯೋಗ ಬೆಳಗ್ಗೆಯಿಂದ ರಾತ್ರಿ 8:30ವರೆಗೂ ಪ್ರಸಾದ ವಿನಿಯೋಗನೂ ಇರುತ್ತೆ. ರಾತ್ರಿ 8:30ವರೆಗೂ, ರಾತ್ರಿ 8:30ಗೆ ವೈಕುಂಠ ದ್ವಾರವನ್ನು ಕ್ಲೋಸ್ ಮಾಡ್ತೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾ ಇದೆ. ಇಲ್ಲ, ಸಂಗೀತ ಕಚೇರಿಯನ್ನು ಸಿಂಪಲಾಗಿ ಮಾಡ್ತೀವಿ. ಯಾರು ಬರ್ತಾರೆ ಮುಖ್ಯ ಅತಿಥಿಗಳಲ್ಲಿ? ಇಲ್ಲಿ ನಮ್ಮ ಕೋಲಾರ ತಾಲೂಕು MLA ಆದ ಕೊತ್ತೂರು ಮಂಜುನಾಥ್ ಅವರು, ಮಾಜಿ ಶಾಸಕರು, ಮಾಜಿ MP ಮಲ್ಲೇಶ್ ಬಾಬು ಅವರು, ಈಗಿರೋ MLAಗಳು, ಮಾಜಿ MLAಗಳೆಲ್ಲ ಬರ್ತಾರೆ. ಎಷ್ಟು ಜನ ಸೇರ್ಬೋದು ಸರ್? ಸುಮಾರು ಒಂದು 3000 ರಿಂದ 4000 ಜನ. ಕಂಪಲ್ಸರಿ 3000 ಜನ ಬಂದೇ ಬರ್ತಾರೆ ಪ್ರತಿ ವರ್ಷನೂ. ಈ ಸಾರಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿ ಇನ್ನೊಂದು 4000 ಜನ ಮೇಲೆ ಬರೋ ನಿರೀಕ್ಷೆ ಇದೆ. ಸರಿ, ಈ ದೇವಸ್ಥಾನ ವಿಶೇಷ ನಮ್ಮ ದೇವರು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಇಲ್ಲಿ ಬಂದು ಹೋದ್ಮೇಲೆ ಸುಮಾರು ಜನಕ್ಕೆ ಒಳ್ಳೆಯದಾಗಿರೋರು ಅವರೇ ಸ್ವಯಂಚಿತವಾಗಿ ವರ್ಷ ಅವರೇ ಕಾಳಜಿ ವಹಿಸಿ ಕೇಳ್ತಾರೆ. ನಿಮ್ಮ ದಾನಿಗೆ ಕೇಳಿ ನಿಮ್ಮ ದೇವಸ್ಥಾನಕ್ಕೆ ಏನು ಬೇಕು ಅಂತ ಹೇಳ್ಬಿಟ್ಟು ಕೇಳಿ ಇದು ಮಾಡ್ತಾರೆ. ನಮ್ಗೆ ಇನ್ನೂ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಕೇಳ್ತಾರೆ, ನಮಗಾಗಿ ಕೇಳ್ತಾರೆ, ಅವ್ರನ್ನೇ ಕೇಳ್ತಾರೆ. ಈ ದೇವಸ್ಥಾನ ನಿರ್ಮಾಣ ಆಗಿ ಎಷ್ಟು ಸರ್? ಇದು ಪುರಾತನ ಕಾಲದ 800 ವರ್ಷ ಅಂತೇಳಿ ನಮ್ಮ ಹೇಳಿರ್ತಾರೆ. ಅಂದರೆ ನಾವು ಇದನ್ನ ಪುನರ್ಜನ್ಮ ಪ್ರತಿಷ್ಠಾಪನೆ ಮಾಡಿ 15 ವರ್ಷ ಆಯಿತು. 15 ವರ್ಷದಿಂದ ಈ ವೈಕುಂಠ ಏಕಾದಶಿ ಅನ್ನೋದೊಂದು ನಮ್ಮ ಊರಿನ ಹಬ್ಬ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆನೂ ಅದೇ ಥರ ಮಾಡ್ತೀವಿ. ಚೆನ್ನಾಗಿದೆ ಸರ್. ಪ್ರಸಾದ ವಿನಿಯೋಗ ಇರುತ್ತೆ. ಮತ್ತು ಬೆಳಗ್ಗೆ ರಾತ್ರಿವರೆಗೂ ಪ್ರಸಾದ ವಿನಿಯೋಗ ಇರುತ್ತೆ. ರಾತ್ರಿ 8:30ಗೆ ಕ್ಲೋಸ್ ಮಾಡ್ತೀವಿ. ಬೆಳಗ್ಗೆ 6:30ಗೆ ಇದು ಮಾಡ್ತೀವಿ, ವೈಕುಂಠ ದ್ವಾರಕ ಓಪನ್ ಮಾಡ್ತೀವಿ. ರಾತ್ರಿ 8:30ವರೆಗೂ ದರ್ಶನ ಇರುತ್ತೆ. ಭಕ್ತಾದಿ ಬೆಂಗಳೂರಿಂದ ಬರ್ತಾರೆ, ಕೇಜಾಪಿಂದ ಬರ್ತಾರೆ, ಬಂಗಾರಪೇಟೆಯಿಂದ ಬರ್ತಾರೆ, ತುಂಬ ಜನ ಕೋಲಾರಿಂದನೂ ಬರ್ತಾರೆ, ಪ್ರತಿ ಹಳ್ಳಿಯಿಂದನೂ ಬರ್ತಾರೆ, ಹೋಬಳಿಯಿಂದನೂ ಬರ್ತಾರೆ. ಮೇನ್ ಎಷ್ಟು ಗಂಟೆಗೆ ಮಹಾಮಂಗಳಾರತಿ? ಗೆಸ್ಟ್ಗಳೆಲ್ಲ ಬರ್ತಾರಲ್ಲ? ಬೆಳಿಗ್ಗೆ 6 ಗಂಟೆ ಗೆಸ್ಟ್ಗಳೆಲ್ಲ ಬರ್ತಾರೆ. ಸರ್, ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು, ಇವರು ಶ್ರೀನಿವಾಸ್ ಗೌಡ ಅಂದ್ಬಿಟ್ಟು, ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂದ್ಬಿಟ್ಟು, ಇವರು ಅರ್ಚಕರು. ಈ ಟ್ರಸ್ಟ್ ಅಂದರೆ ಏನಿದೆ?